ನೋಡು ಕೈ ಪಂಪ್ ಇದೆಷ್ಟು ಎಷ್ಟು 1 ವರ್ಷ ಆಯ್ತಾ? ಏನ್ ಬೇಕು 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 ಏಕೆ ಬೇಕು ಏನ್ ಬೇಕು ಏನ್ ಬೇಕು ಏಕೆ ಬೇಕು ಏನ್ ಬೇಕು ಏನ್ ಬೇಕು ಏಕೆ ಬೇಕು ಸಮಸ್ಯೆ ಅದಮ್ಮ ನೀರಿಲ್ಲ ಶೌಚಾಲಯ ಇಲ್ಲ ಚರಂಡಿ ಏನಿಲ್ಲ ಕರೆಂಟ್ ತೊಂದ್ರೆ ಅದ ನೀರಿನ ಕರೆಂಟಿನ ತೊಂದ್ರೆ ಅದ ನಾಲ್ಕು ತಾಂಡದ ಎಷ್ಟು ತಿಂಗಳಾಯ್ತದ ಇದು ಟ್ಯಾಂಕ್ ಕಟ್ಟಿ ಎಷ್ಟು ವರ್ಷ ಆಯ್ತಾ 2 ವರ್ಷ ಆಯ್ತು ಚಾಲು ಆಗಿಲ್ಲ ಬೇಕೇ ಬೇಕು ಏನ್ ಬೇಕು ಏನ್ ಬೇಕು ಬೇಕೇ ಬೇಕು ಏನ್ ಬೇಕು ಈ ಸಾಮಾನು ಫಿಟ್ಟಿಂಗ್ ಹೋಗ್ಯದ ಅಷ್ಟೇ ಬೇಕೇ ಬೇಕು ಏನ್ ಬೇಕು ಏನ್ ಬೇಕು ಬೇಕೇ ಬೇಕು ಏನ್ ಬೇಕು ಏನ್ ಬೇಕು ಚಾಲು ಇಲ್ಲ ಇದು ಒಂದು ವರ್ಷ ಆಯ್ತು ಸರ್ ಒಂದು ಎರಡು ಮೂರು ಕೈ ಪಂಪ್ಗಳು ಮಾಡ್ಬೇಕು ಇಲ್ಲ ರೀ ನಮ್ಗ ಅಡುಗೆ ಹೋಗ್ಲಾಕತ್ತೀವಿ ನೀರು ಕುಡಿಬೇಕಂದ್ರೆ ನೀರು ಇಲ್ಲ ಹೊಲ ಓಡಾಡಕತ್ತೀವಿ ಏನ್ ಮಾಡಮ್ ನಾವು ಇಲ್ಲ ಅಂದ್ರ ನಾವು ಹೋರಾಟ ಮಾಡ್ತೀವಿ ನೋಡಿ ಹೊಲ್ದಾಗ. ನಿಮ್ಮ ಹೆಸರು? ಲಕ್ಷ್ಮೀ. ಏನಳ ಹೇಳದ್ ವಿಷಯ ಅಂದ್ರೆ ನಮ್ಮ ಊರಿಂದ ನಾಲ್ವಡಿಗೆ ತಾಂಡದ ನಮಗ್ ಕುಡಿಯಾಕ ನೀರಿಲ್ಲ, ನೀರ್ ಅಂತದ ಅನ್ಕೂಲಿಲ್ಲ, ರೋಡ್ ಇಲ್ಲ. ಪ್ರತಿಯೊಂದು ಸಲುವಾಗಿ ನಾವು ಹೋಗ್ಬೇಕು, ಹೋಗಿದ್ರನ್ನು ಬಿ ನಮಗೆ ರೆಸ್ಪಾನ್ಸ್ ಕೊಡವಲ್ರ ಸರ್ಕಾರ. ನಮ್ಮಲ್ಲಿ ಗಟ್ರಿ ಇಲ್ಲ, ರೋಡಿಗೆ ಹೋಗ್ಬೇಕಂದ್ರೆ ರೋಡಿಗೆ ನೀರು ಬರ್ತದೆ, ಗಟ್ರಿದಾಗ ಇದ್ರ ಗಟ್ರಿಗೆ ಹೋಗ್ತದ ನೀರು. ನಮಗೆ ಏನಿದ್ದಿದ ನೀರಿಂದ ಅನುಕೂಲ, ಕರೆಂಟಿಂದ ಅನುಕೂಲ ಅಂತ ಹ್ಯಾಂಡ್ ಪಂಪ್ ಏನು ಅನುಕೂಲ ಮಾಡಿ ಕೊಡ್ಬೇಕಂತ ನಾವು ಕೇಳ್ಕೊತೀವಿ ಮುಂದೆ ಸರ್ಕಾರಲಿಂತ. ಇಲ್ಲ ನಾವು ಮಾಡ್ಕೊಡಂಗಿಲ್ಲ ಅಂದ್ರೆ ನಾವು ಏನಿದ್ದಿದ ರೋಡಿಗೆ ಹೋಗಿ ಸ್ಟ್ರೈಕ್ ಮಾಡಿ ನಾವೇನು ಮಾಡ್ದ ನಾವು ಮಾಡ್ತೀವಿ ಮುಂದೆ. ನಿಮ್ಮ ಹೆಸರು? ಈಶ್ವರ್. ಈಗ ಚರಂಡಿಗಳು ಇಲ್ಲ, ರಸ್ತೆ ಇಲ್ಲ, ಕರೆಂಟಿನ ಪ್ರಾಬ್ಲಮ್ ಇರ್ತಾವ. 5 ದಿನ 2 ದಿನಾಗ 2 ಮೋಟ್ರದ ರಿಪೇರಿಂಗ್ ಮಾಡ್ಬೇಕಂದ್ರೆ ಅದನ್ನು ರಿಪೇರಿಂಗ್ ಆಗೋದು. ರಸ್ತೆನಿಲ್ಲ, ಶೌಚಾಲಯನಿಲ್ಲ. ಹೆಣ್ಮಕ್ಳು ಬೇರೆ ಹೊಲ್ದಾಗ ಹೋಗಿ ಸಂಡಾಸ್ ಮಾಡತಲಕ್ಕೆ ಹೊಲ್ದವರು ಬೇಯ್ದು ಇದು ಮಾಡ್ತಾರೆ. ಅದ್ರಸ್ಲಾಗಿ ಇದು ಎಲ್ಲ ವ್ಯವಸ್ಥೆ ಮಾಡ್ಬೇಕಂತ ನಮ್ಮ ಉಮೇಶ್ ಕೆ ಮುದ್ನಾಳ್ ಅವರಿಗೆ ಪ್ರತಿಭಟನೆ ಮಾಡಿದ್ದಕ್ಕೆ ನಾವು ರಸ್ತೆ ಮೇಲೆ ಮಾಡ್ಬೇಕಾಗ್ತದೆ. ಅದ್ರಸ್ಲಾಗಿ ಇದಷ್ಟು ಮಾತಾಡಿದಕ್ಕೆ ಆಕಾಶ ರಾಠೋಡ್. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ನಾಲಡಿಗೆ ತಾಂಡದಲ್ಲಿ ಸುಮಾರು 70ಕ್ಕೂ ಹೆಚ್ಚು ಮನೆಗಳವ, 400ಕ್ಕೂ ಹೆಚ್ಚು ಜನಗಳಿದ್ದರೂ ಕೂಡ ಇಲ್ಲಿ 2 ವರ್ಷದಿಂದ ನಿರ್ಮಾಣ ಆಗಿರ್ತಕ್ಕಂಥ ಇದು ವಾಟರ್ ಟ್ಯಾಂಕ್ ಏನದ ಜೆಜಮ್ದು ಯಾರಿಗೆ ಇನ್ನು ಕನೆಕ್ಷನ್ ಆಗಲ್ಲ, ನೀರು ಬರೋದಕ್ಕಂತ ಪರಿಸ್ಥಿತಿ ನಿರ್ಮಾಣ. 2 ಮೋಟರ್ ಸುಟ್ಟವ. ಆಮೇಲೆ ಇಲ್ಲಿಂದ CC ರೋಡು, ಚರಂಡಿ, ಮೂಲಭೂತ ಸೌಕರ್ಯನೇ ಇಲ್ಲಿ. ಹಂಗಾಗಿ ತಕ್ಷಣ ಮಾಡಬೇಕಂತಕ್ಕಂಥದ್ದು ಉದ್ದೇಶದಿಂದ ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವತ್ತು ಎಚ್ಚರಿಕೆ ನೀಡ್ತೀವಿ. ಖಾಲಿ ಕೊಟ್ಟಿಡ್ದು ವಿನೂತನ ಪ್ರತಿಭಟನೆ ಮಾಡಿವಿ. 24 ಗಂಟೆ ಒಳಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವಿದ್ಯುತ್ ಸಮಸ್ಯೆ ಆಗಿರ್ಬೋದು, ಕುಡಿ ನೀರಿಂದ ಆಗಿರ್ಬೋದು, ಚರಂಡಿದಾಗಿರ್ಬೋದು ಸ್ವಚ್ಛತೆ ಮಾಡಿ ಬ್ಲೀಚಿಂಗ್ ಪೌಡರ್ ಹೊಡೆದು ಯಾವುದೇ ರೋಗ ರುಜಿನ ಬರದಂಥ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ CO, ಜಿಲ್ಲಾಧಿಕಾರಿಗೆ ಮಾಡಬೇಕು. ಇಲ್ಲದಿದ್ದರೆ ಯಾದಗಿರಿ ಶಾಪುರ್ಲಿಂದ ಯಾದಗಿರಿಗೆ ಹೋಗ್ತಕ್ಕಂಥ ನೈಕಲ್ದಲ್ಲಿಂದ ಮುಖ್ಯ ರಕ್ಷೆ ಬಂದ್ ಮಾಡಿ ಕೇಸಿ
ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ.